ಗಂಡ ಹೆಂಡತಿಯ ಕೌಟುಂಬಿಕ ಕಲಹದ ಕೋಪದಲ್ಲಿ ಸ್ವತಃ ತಂದೆ ತನ್ನ ಇಬ್ಬರು ಮಕ್ಕಳನ್ನು ಕಾಲುವೆಗೆ ಎಸೆದಿರುವ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದ ನಿವಾಸಿ ಶಾಂತಪ್ಪ ಬೀರ್ದಾರಿಯವರು ಕೌಟುಂಬಿಕ ಕಲಹದ ಕೋಪದಲ್ಲಿ ತನ್ನ ಇಬ್ಬರು ಮಕ್ಕಳಾದ ಸಾನ್ವಿ ಹಾಗೂ ಸೃಜನ್ನನ್ನು ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಕಾಲುವೆಗೆ ಎಸೆದಿದ್ದಾರೆ. ನಂತರ ಕೌಟುಂಬಿಕ ಕಲಹದಿಂದ ಇಬ್ಬರು ಮಕ್ಕಳನ್ನು ಕಾಲುವೆಗೆ ಎಸೆದಿರುವುದಾಗಿ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ. ಹೇಳಿಕೆಯನ್ನು ಪಡೆದ ಪೊಲೀಸರು ಕಾಲುವೆಯಲ್ಲಿ ಮೃತಪಟ್ಟ ಮಕ್ಕಳಿಗಾಗಿ ತೀವ್ರ ಶೋಧ ನಡೆಸಿ ಶವವನ್ನು ಹೊರಗೆ ತೆಗೆದಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಗೋಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಕೌಟುಂಬಿಕ ಕಲಹವೇ ಇದಕ್ಕೆ ಕಾರಣ ಎಂದು ಶಂಕೆ ವ್ಯಕ್ತವಾಗಿದೆ. ಘಟನೆ ಕುರಿತು ಸಿಪಿಐ ದೀಪಕ್ ಬೂಸರೆಡ್ಡಿಯವರ ನೇತೃತ್ವದಲ್ಲಿ ಗೋಗಿ ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ಹಲೋ ये दोस्त यार इधर थोड़े मत जस्ट फोटो ಎಲ್ಲ ಮಾತ್ರ ಮುಟ್ಟಕ್ಕಿರಲ್ಲ ಯಾರು ಹಾ ಒಬ್ಬ ನೋಡಿ ತಗೋರಿ ಯಾರು ನಂಬರ್ ಬಂದು ಇದಕ್ಕೆ ಬೈಕ್ ಇಂದರ ಬರ್ರಿ ಬೈಕ್ ಇಂದರ ಬರಬೇಡಿ ಮತ್ತೆ ಬೈಕ್ ಇಂದರ ಯಾರು ಹೋಗಬೇಡ್ರಿ ಯಾರು ಸಂಬಂಧಪಟ್ಟ ತೋರು ಎಲ್ಲರೂ ನನ್ನ ಫೋಟೋ ತಗೋ ಬೆನ್ನ ಮೇಲೆ ಹೊಡೆ ಬರ್ತೀರಿ ಒಬ್ಬರು ಮುಟ್ಟಲ್ಲ ಕೂಸೋದು ಏ ಎರಡು ಕೈ ಬಿಡ್ತಾಕ್ರ ಒಬ್ಬರು ಬರ ಹಾ ದಣಿನೇ ಬಡದಾಡ್ತಾನಕ ಏ ಒಂದು ನಿಮಿಷ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.